ಜಿಬಿಎ ಚುನಾವಣೆ ಮುಂದೂಡಿಕೆಗೆ ಸುಪ್ರೀಂ ಕೋರ್ಟ್ ಅಸ್ತು. ಡಿಸೆಂಬರ್ 31ರ ಒಳಗೆ ಎಲೆಕ್ಷನ್ಗೆ ಆದೇಶ. ಸರ್ಕಾರದ ಮನವಿ ಪುರಸ್ಕಾರ. ಚುನಾವಣೆ ಮುಂದೂಡಿಕೆಯಲ್ಲಿ ಸರ್ಕಾರದ ಷಡ್ಯಂತ್ರ. ಬಿಜೆಪಿ ಗೆಲ್ಲುವ ಭಯದಲ್ಲಿ ಕಪಟ ನಾಟಕ. ಬಿಜೆಪಿ ನಾಯಕರ ವಾಗ್ದಾಳಿ. ರಾಜಕೀಯವಾಗಿ ಚುನಾವಣೆಗೆ ಸಿದ್ಧರಿದ್ದೀವಿ. ಬೆಂಗಳೂರು ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಎಸ್ಐಆರ್ ಕಾರಣಕ್ಕೆ ಮುಂದೂಡಿಕೆ ಅಂದ ಸಿಎಂ ಡಿಕೆ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ. ಫ್ರೀಡಂ ಪಾರ್ಕ್ನಲ್ಲಿ 1 ದಿನದ ಪ್ರತಿಭಟನೆ. ಪಾದಯಾತ್ರೆ ನಿರ್ಧಾರ ಘೋಷಿಸಿದ ವಿಜಯೇಂದ್ರ. ಅಧಿಕಾರದ ಮದ, ಹಣಬಲ, ತೋಳ್ಬಲ ಬಳಸ್ತಾ ಇದ್ದಾರೆ. ಟೌನ್ಶಿಪ್ ವಿರುದ್ಧ ಯಡಿಯೂರಪ್ಪ ಗುಡುಗು. ರೈತರ ಬೆನ್ನಿಗೆ ಚೂರಿ ಅಂತ ಕಮಲ ಪಡೆ ವಾಗ್ಬಾಣ. ರೈತರ ಹೆಸರಲ್ಲಿ ರಾಜಕೀಯ ಮಾಡ್ತಾ ಡ್ರಾಮಾ ಮಾಸ್ಟರ್ಸ್. ಬಿಡದಿ ಪ್ರತಿಭಟನೆಗೆ ರಾಮಲಿಂಗಾರೆಡ್ಡಿ ವ್ಯಂಗ್ಯ. ನಾನೇನು ಮಾತನಾಡಲ್ಲ ಎಂದ ಸಿಎಂ ಡಿಕೆಶಿ. ದೆಹಲಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು. ವರಿಷ್ಠರ ಜೊತೆ ಮಾನದಂಡದ ಬಗ್ಗೆ ಚರ್ಚೆ. 60% ಹೊಸಬರಿಗೆ ಅವಕಾಶ ಸಾಧ್ಯತೆ. ದೇವೇಗೌಡರ ಪತ್ನಿ ಚೆನ್ನಮ್ಮ ಸ್ಥಿತಿ ಗಂಭೀರ. ತಾಯಿಯನ್ನ ನೋಡಲು ಆಸ್ಪತ್ರೆಗೆ ಧಾವಿಸಿದ ಎಚ್ಡಿಕೆ. ಮಣಿಪಾಲ ಆಸ್ಪತ್ರೆಗೆ ಕುಟುಂಬ ಸದಸ್ಯರು ಭೇಟಿ. ರಾಜ್ಯದ 4 ಹೈಟೆಕ್ ರೈಲ್ವೆ ಸ್ಟೇಷನ್ಗಳಿಗೆ ಚಾಲನೆ. ವರ್ಚುವಲ್ ಆಗಿ ಲಾಂಚ್ ಮಾಡಿದ ಪ್ರಧಾನಿ ಮೋದಿ. 4 ಜಿಲ್ಲೆಗಳ ಪ್ರಯಾಣಿಕರಿಗೆ ಖುಷಿ. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ತುಂತುರು ಮಳೆ. ಬಿಸಿಲ ಬೇಗೆಯಿಂದ ಬಿಡುವು ಕೊಟ್ಟ ವರುಣ. ವರ್ಷಧಾರೆಗೆ ಜನರಲ್ಲಿ ಸಂತಸ.